ವಿಠಲ್ ಬುರುಡೆ ಮಾತು ಪ್ರಕರಣಕ್ಕೆ ತಿರುವು. ಬಂಗ್ಲೆಗುಡ್ಡ ರಹಸ್ಯ ಭೇದಿಸುತ್ತಿದೆ ಎಸ್ಐಟಿ. ಮತ್ತೆ ಉತ್ಖನನ, ಏನೆಲ್ಲ ಸವಾಲು? ಆಪರೇಷನ್ 2.2. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆರಡು ಕಡೆ ಕಳೆಬರ ಪತ್ತೆಯಾಗಿದೆ. ಕಾಡಿನಲ್ಲಿ ಕೆಲ ಮೂಳೆಗಳು ಸಿಕ್ಕಿವೆ, ಬಟ್ಟೆಗಳ ತುಂಡುಗಳು ಪತ್ತೆಯಾಗಿದೆ. ಪತ್ತೆಯಾದ ಸ್ಥಳದ ಮಣ್ಣಿನ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ ಸಂಗ್ರಹಿಸ್ತಾ ಇದೆ. ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಮತ್ತೆರಡು ಕಡೆ ಕಳೆಬರಗಳು ಪತ್ತೆಯಾಗಿದೆ. ಕಾಡಿನಲ್ಲಿ ಕೆಲ ಮೂಳೆಗಳು ಸಿಕ್ಕಿದೆ, ಬಟ್ಟೆಗಳ ತುಂಡುಗಳು ಪತ್ತೆಯಾಗಿದ್ದು ಈಗಾಗಲೇ ಆ ಪತ್ತೆಯಾದ ಸ್ಥಳದ ಮಣ್ಣಿನ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ವಿಠಲ್ ಗೌಡ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಇದೀಗ ಅರಣ್ಯ ಇಲಾಖೆ, ಸೋಕೋ ಟೀಮ್, ಕಂದಾಯ ಸಿಬ್ಬಂದಿ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಜೊತೆಗೆ ಫೋರೆನ್ಸಿಕ್ ಸಿಬ್ಬಂದಿ ಇದ್ದಾರೆ. ಇವರೆಲ್ಲರೂ ಸೇರಿ ಆಲ್ಮೋಸ್ಟ್ 50 ಮಂದಿ ಸಿಬ್ಬಂದಿಯಿಂದ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಊಟದ ವಿರಾಮವನ್ನ ಕೊಡದೇನೆ ಎಸ್ಐಟಿ ಅಧಿಕಾರಿಗಳು ಶೋಧ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಬ್ರೇಕ್ ಇಲ್ಲ. ಈಗ ಮಧ್ಯದಲ್ಲಿ ನಿರಂತರವಾಗಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಎಸ್ಐಟಿಯಿಂದ ಶೋಧ ಕಾರ್ಯ ನಡೀತಾ ಇದ್ದು ಮಾನವನ ಎಲುಬುಗಳನ್ನ ಮಹಜರು ಮಾಡಿ ಪೈಪ್ಗಳಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ. ಸತತ 4 ಗಂಟೆಗಳಿಂದ ಉತ್ಖನನ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಮಳೆ ಕೂಡ ಬರ್ತಾ ಇದೆ. ಈ ಮಳೆಯ ನಡುವೆನೆ ಬಿಡುವನ್ನ ಕೊಡದೆ, ಊಟಕ್ಕೂ ಸಮಯವನ್ನ ಕೊಡದೆ ಈಗಾಗಲೇ ಅಧಿಕಾರಿಗಳು ನಿರಂತರವಾಗಿ ಇಲ್ಲಿ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. 2.2 ಉತ್ಖನನ ಕಾರ್ಯ ಆರಂಭ ಆಗಿದೆ. ವಿಠಲ್ ಗೌಡ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಂತಹ ಹೇಳಿಕೆಯನ್ನ ಆಧರಿಸಿ ಇದೀಗ ಈ ಒಂದು ಉತ್ಖನನ ಕಾರ್ಯವನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ಈಗಾಗಲೇ ಬಟ್ಟೆಗಳ ತುಂಡುಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ, ಜೊತೆಗೆ ಮೂಳೆಗಳು ಲಭ್ಯ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಸ್ಥಿಪಂಜರಕ್ಕಾಗಿ ಎಸ್ಐಟಿ ಅಧಿಕಾರಿಗಳ ಶೋಧ ಕಾರ್ಯ ಮತ್ತೆ ಇದೀಗ ಮುಂದುವರೆದಿದೆ. ಮೂಳೆಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿಯ ಜೊತೆಗೆ ಪೈಪ್ಗಳಲ್ಲಿ ಮಹಜರುಗಳನ್ನ ಒಂದ್ ಕಡೆ ಮಹಜರು ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆ ಎಲುಬುಗಳನ್ನ ಮಹಜರು ಮಾಡಿ ಪೈಪ್ಗಳಲ್ಲಿ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಈಗಾಗಲೇ ಲಭ್ಯ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದು ಸತತ 4 ಗಂಟೆಗಳಿಂದಲೂ ಕೂಡ ಅಧಿಕಾರಿಗಳು ಇದೀಗ ಉತ್ಖನನ ಕಾರ್ಯ 2.2 ಅನ್ನ ಮುಂದುವರಿಸಿದ್ದಾರೆ. ಸಾಕಷ್ಟು ಕುತೂಹಲ ಕೂಡ ಇದೆ ಈಗ. ಯಾಕಂದ್ರೆ ವಿಠಲ್ ಗೌಡ ಮೊನ್ನೆ ನಾನು ಮಹಜರಿಗೆ ಹೋದಂತಹ ಸಂದರ್ಭದಲ್ಲಿ 5 ರಿಂದ 8 ಅಸ್ಥಿಪಂಜರಗಳನ್ನು ನಾನು ನೋಡಿದ್ದೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದ. ಒಂದು ಯೂಟ್ಯೂಬ್ ಚಾನಲ್ಗೆ ಆತ ಮಾಹಿತಿಯನ್ನ ಕೊಟ್ಟಿದ್ದ. ಆ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯವನ್ನ ಇದೀಗ ಅಧಿಕಾರಿಗಳು ಆರಂಭ ಮಾಡಿದ್ದಾರೆ. ಪೈಪ್ಗಳಲ್ಲಿ ಮೂಳೆಯನ್ನ ಸಂಗ್ರಹಿಸಿದ್ದಾರೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಇದೀಗ ಬಹಳ ಮಹತ್ವದ, ಬಹಳ ಕುತೂಹಲಕಾರಿಯಾದ ಉತ್ಖನನ 2.2 ಆರಂಭ ಆಗಿರೋದು. ನಿರಂತರವಾಗಿ 4 ಗಂಟೆಗಳಿಂದ ಉತ್ಖನನ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಸಿಕ್ಕಿದೆ? ಈ ಉತ್ಖನನ ಕಾರ್ಯ ಯಾವ ರೀತಿಯಾಗಿ ಸಾಗ್ತಾ ಇದೆ? ನವಿತಾ, ಕಳೆದ 4 ಗಂಟೆಯಿಂದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಎಸ್ಐಟಿ ಮೂಳೆಗಳಿಗಾಗಿ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಒಳಗೊಂಡಂಥ ಎಸ್ಐಟಿಯ ತಂಡ ಅಲ್ಲಿ ಹೋಗಿ ಈಗ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಸುಮಾರು 3 ಕಡೆಗಳಲ್ಲಿ ಮೂಳೆಗಳು ಪತ್ತೆಯಾಗಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. 3 ತಂಡಗಳಾಗಿ ವಿಭಾಗ ಮಾಡಿ ಇಡೀ ಬಂಗ್ಲೆಗುಡ್ಡ ಕಾಡನ್ನು ಸರ್ಚ್ ಮಾಡ್ತಾ ಇದೆ ಎಸ್ಐಟಿ. ಊಟದ ವಿರಾಮವನ್ನು ಪಡೆಯದೆ ಕೂಡ ಈಗ ಸರ್ಚ್ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಠಲ್ ಗೌಡ ತೋರಿಸಿದಂಥ 2 ಜಾಗ ಹೊರತುಪಡಿಸಿ ಉಳಿದ ಜಾಗಗಳಲ್ಲಿಯೂ ಕೂಡ ಎಸ್ಐಟಿ ಈಗ ತನಿಖೆಯನ್ನು ಮಾಡ್ತಾ ಇರುವಂಥದ್ದು, ಶೋಧ ಕಾರ್ಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲಿ ಸಿಕ್ಕಂಥ ಮೂಳೆಗಳನ್ನು ಸಂಗ್ರಹ ಮಾಡಿ ಪೈಪ್ಗಳಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ. ಯಾಕಂದರೆ ಇಡೀ ಮಾನವನ ಮೂಳೆಯ ಶರೀರದ ಅವಶೇಷಗಳು ಆ ಭಾಗದಲ್ಲಿ ಸಿಕ್ಕಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಧರ್ಮಸ್ಥಳ ಭಾಗದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಳೆಯ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಕೂಡ ಅಡ್ಡಿ ಉಂಟಾಗ್ತಾ ಇದೆ. ಆದರೂ ಕೂಡ ಆ ಎಸ್ಐಟಿಯ ತಂಡ ಬಹಳ ಕಾರ್ಯಕ್ಷಮತೆಯನ್ನು ಈ ಕಾರ್ಯದಲ್ಲಿ ಮೆರೀತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಭಾಗಗಳಲ್ಲಿ ಮತ್ತಷ್ಟು ಅವಶೇಷಗಳು, ಮೂಳೆಗಳು ಇರುವ ಬಗ್ಗೆ ಸಾಧ್ಯತೆಗಳು ಕೂಡ ಇದೆ. ಈ ಬಗ್ಗೆ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. 3 ತಂಡಗಳಾಗಿ ವಿಭಾಗ ಮಾಡಿ ಒಂದು ಕಡೆ ಶೋಧ ಕಾರ್ಯವನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕೂಡ ಇಡೀ ಬಂಗ್ಲೆಗುಡ್ಡ ಕಾಡನ್ನು ಆವರಿಸಿ ಅಲ್ಲಿ ಕೂಡ ಮೂಳೆಗಳಿಗಾಗಿ ಶೋಧವನ್ನು ಮಾಡ್ತಾ ಇರುವಂಥದ್ದು. ವಿಠಲ್ ಗೌಡ ಹೇಳಿರೋ ಪ್ರಕಾರವಾಗಿ 2 ಬಾರಿ ಹೋದಂಥ ಸಂದರ್ಭದಲ್ಲಿ ಸುಮಾರು 7 ಜನರಿಗಿಂತ ಹೆಚ್ಚು ಮಾನವನ ಮೂಳೆಗಳ ಅವಶೇಷಗಳು ಅಲ್ಲಿ ನನಗೆ ಕಾಣಸಿಕ್ತು. ಅನೇಕ ತಲೆಬುರುಡೆಗಳು ಕೂಡ ಇತ್ತು.
ಕೆಲವು ಭಾಗದಲ್ಲಿ ಮಣ್ಣು ಜರಿದ ಸ್ಥಿತಿಯಲ್ಲಿತ್ತು. ಆ ಮಣ್ಣಿನ ಒಳಭಾಗದಲ್ಲಿ ಸಾಕಷ್ಟು ಮೂಳೆಗಳು, ಅವಶೇಷಗಳು, ಬುರುಡೆಗಳು ಇರುವಂತಹ ಸಾಧ್ಯತೆಗಳು ಇದೆ ಎಂಬ ಮಾಹಿತಿಯನ್ನ ವಿಠ್ಠಲ್ ಗೌಡ ಕೊಟ್ಟಿದ್ರು. ಆನಂತರವಾಗಿ ಆದಂಥ ಬೆಳವಣಿಗೆ ಪ್ರಕಾರವಾಗಿ ಮೊಹಂತಿ ಅವರು ಕೊಟ್ಟಂತ ಸೂಚನೆಯ ಅನುಗುಣವಾಗಿ ಇವತ್ತು SIT ಶೋಧ ಕಾರ್ಯವನ್ನ ಮಾಡ್ತಾ ಇದೆ. ಮಳೆಯ ನಡುವೆಯೂ ಕೂಡ SITಯ ಶೋಧ ಕಾರ್ಯ ಮುಂದುವರೆದಿದೆ. ಈಗಾಗಲೇ 3 ಕಡೆಗಳಲ್ಲಿ ಮೂಳೆಗಳು ಸಿಕ್ಕಿದೆ. ಇನ್ನೂ ಕೆಲವು ಕಡೆ ಮೂಳೆಗಳ ಅವಶೇಷಗಳು ಇರುವ ಬಗ್ಗೆ ಕೂಡ SITಗೆ ಮಾಹಿತಿ ಲಭ್ಯವಾಗಿದೆ. ಇವತ್ತು ಸಂಜೆ ತನಕ ಈ ಶೋಧ ಕಾರ್ಯವನ್ನು ಮಾಡಿ ಮತ್ತೆ ನಾಳೆಯೂ ಕೂಡ ಇದ ಕಾರ್ಯವನ್ನು ಮುಂದುವರಿಸುವಂತಹ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ನವಿತಾ, ಕಿಶನ್, ಈ ಹಿಂದೆ ಚಿನ್ನಯ್ಯ ಹೇಳಿದಂತಹ ಸ್ಥಳಗಳಲ್ಲಿ ಯಾವ ರೀತಿಯಾಗಿ ಮಾರ್ಕ್ಗಳನ್ನ ಮಾಡಲಾಗಿತ್ತು ಆ ರೀತಿಯಾಗಿ ಮಾರ್ಕ್ಗಳನ್ನ ಮಾಡಿ ಉತ್ಖನನ ಮಾಡಲಾಗ್ತಾ ಇದೆಯಾ, ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ಈಗ ಒಂದಷ್ಟು ಅನುಮಾನಗಳು ಎಲ್ಲೆಲ್ಲಿದೆ, ವಿಠ್ಠಲ್ ಗೌಡ ಎಲ್ಲೆಲ್ಲಿ ಹೇಳ್ತಾ ಇದ್ದಾನೆ ಅಲ್ಲೆಲ್ಲ ಕೂಡ ಉತ್ಖನನ ಕಾರ್ಯವನ್ನ ಅಗೆಯುವ ಕೆಲಸವನ್ನ ಮಾಡಲಾಗ್ತಿದೆಯಾ? ನವಿತಾ, ಈಗಾಗಲೇ ವಿಠ್ಠಲ್ ಗೌಡ ಹೇಳಿರುವಂಥದ್ದು ಬಂಗ್ಲಗುಡ್ಡ ಕಾಡಿನ ನಡುಭಾಗದಲ್ಲಿ ಈ ಅವಶೇಷಗಳು ನನಗೆ ಕಾಣ ಸಿಕ್ಕಿದ್ದೆ. ಇದನ್ನು SIT ಅಧಿಕಾರಿಗಳು ಕೂಡ ನೋಡಿದ್ದಾರೆ ಎಂಬ ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಇದೀಗ ಕೇವಲ ಆ ನಡುಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ಬಂಗ್ಲಗುಡ್ಡ ಕಾಡಿನಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇರುವಂಥದ್ದು. ಸಿಕ್ಕಂತಹ ಪ್ರತಿ ಜಾಗದ ಮಣ್ಣನ್ನ ಸ್ಯಾಂಪಲ್ಗಾಗಿ ಸೋಕೋದವರು ಕಲೆಕ್ಟ್ ಮಾಡ್ತಾ ಇದ್ದಾರೆ. FSLನವರು ಮೂಳೆಗಳನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಜೊತೆಗೆ ಸಿಕ್ಕಂತಹ ಪ್ರತಿ ಪಾಯಿಂಟ್ಗಳಲ್ಲಿ ನಂಬರ್ಗಳನ್ನು ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಆ ನಂಬರ್ ಇರುವಂತಹ ಟೋಕನ್ಗಳನ್ನು ಕೂಡ SIT ಅವರು ಇಲ್ಲಿಂದ ತೆಗೆದುಕೊಂಡು ಹೋಗಿರುವಂಥದ್ದು. ಹಾಗಾಗಿ ಸಿಕ್ಕಂತಹ ಎಲ್ಲ ಜಾಗದಲ್ಲಿ ಆ ಸಂಖ್ಯೆಯನ್ನು ನಮೂದಿಸಿ ಅಲ್ಲಿ ಆ ಗುರುತು ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ SIT ಮಾಡ್ತಾ ಇದೆ. ಪ್ರಮುಖವಾಗಿ ಚಿನ್ನಯ್ಯ ತೋರಿಸಿದಂಥ 1 ರಿಂದ 12 ಸ್ಪಾಟ್ ಅದು ಇದೇ ಬಂಗ್ಲಗುಡ್ಡ ಕಾಡಿನ ಭಾಗದಲ್ಲಿರುವಂಥದ್ದು. ಸುಮಾರು 8 ಭಾಗಗಳು ಅದು ನೇತ್ರಾವತಿಯ ತೀರದಲ್ಲಿದ್ದರೆ 8 ರಿಂದ 12ನೇ ಸ್ಪಾಟ್ ತನಕ ಅದು ರಸ್ತೆಯ ಪಕ್ಕದಲ್ಲಿರುವಂಥದ್ದು. ಆ ಚಿನ್ನಯ್ಯ ತೋರಿಸಿದಂಥ ಸ್ಪಾಟ್ಗೂ ಇವತ್ತು ಸಿಕ್ಕಂಥ ಮೂಳೆಯ ಸ್ಪಾಟ್ಗೂ ಸುಮಾರು 100 ಮೀಟರ್ ಡಿಸ್ಟೆನ್ಸ್ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇದೆ. ಯಾಕಂದರೆ ಆರಂಭದಲ್ಲಿ ಸಿಕ್ಕಂಥ ಮೂಳೆಯ ಸ್ಪಾಟ್ ಅದು ನೇರವಾಗಿ ರಸ್ತೆಯಿಂದ ನಮಗೆ ಕಣ್ಣಿಗೆ ಗೋಚರ ಆಗ್ತಾ ಇದೆ. ಆದರೆ ಮತ್ತೆರಡು ಸ್ಪಾಟ್ಗಳು ಅದು ಬಂಗ್ಲಗುಡ್ಡ ಕಾಡಿನ ನಡುಭಾಗದಲ್ಲಿ ಇರೋದನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ನೇತ್ರಾವತಿ ನದಿಯ ತೀರದಿಂದ ಹಿಡಿದು ಹೆದ್ದಾರಿಯ ಪಕ್ಕದವರೆಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಸಿಬ್ಬಂದಿ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸಂಜೆ ಸುಮಾರು 5 ಗಂಟೆವರೆಗೆ ಕೂಡ ಈ ಶೋಧ ಕಾರ್ಯ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಮಳೆಯ ಕಾರಣದಿಂದಾಗಿ ಅಲ್ಲಿ ಕಾಡಿನ ಒಳಭಾಗದಲ್ಲಿ ಹುಳುಗಳ ಉಪಟಳ ಕೂಡ ಇರುವಂಥದ್ದು, ಜಿಗಣೆ ಕಾಟ ಕೂಡ ಅಲ್ಲಿ ಸಿಬ್ಬಂದಿಗಳಿಗೆ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಮಳೆ ತೀವ್ರವಾದರೆ ಆದಷ್ಟು ಬೇಗ ಇವತ್ತಿನ ಶೋಧ ಕಾರ್ಯವನ್ನು ಮೊಟಕುಗೊಳಿಸಬಹುದು, ಮತ್ತೆ ನಾಳೆ ಮುಂದುವರಿಸಬಹುದು. ಆದರೆ ಮೂಳೆಗಳು ಸಿಗ್ತಾ ಹೋದಂತೆ ಅದರ ಮಹಜರು ಕಾರ್ಯವನ್ನು ಮಾಡಬೇಕಾಗತ್ತೆ. ಈ ಮಹಜರು ಕಾರ್ಯ ಮಾಡೋಕ್ಕೆ ಸುಮಾರು ಗಂಟೆಗಳ ಕಾಲ ಶ್ರಮ ಆಗಬೇಕಾಗದೆ, ಸಮಯ ಕೂಡ ತಗುಲುತ್ತೆ. ಈ ನಿಟ್ಟಿನಲ್ಲಿ ಸಿಕ್ಕಂಥ ಸ್ಥಳದಲ್ಲೇ ಅದರ ಮಹಜರು ಕಾರ್ಯವನ್ನು ಮಾಡೋಕ್ಕೆ SIT ಈಗ ಮುಂದಾಗಿರುವಂಥದ್ದು. ಜೊತೆಗೆ ಮೂಳೆಗಳ ಸಂಗ್ರಹವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ 3-4 ಪೈಪ್ಗಳನ್ನು ಕೂಡ ಕೆಳಭಾಗದಲ್ಲಿ ಯಾಕೆ, ಯಾವ ಕಾರಣಕ್ಕಾಗಿ ಕಿಶನ್? ಆ ಪೈಪ್ಗಳು ಯಾಕೆಂದ್ರೆ ಇಡೀ ಮಾನವ ದೇಹದ ಮೂಳೆಗಳು ಸಿಕ್ಕರೆ ಅದನ್ನ ಮತ್ತೆ ತೆಗೆದುಕೊಂಡು ಬರೋದು ಬಹಳ ಕಷ್ಟ ಕೆಲಸ. ಹಾಗಾಗಿ ದೊಡ್ಡ ದೊಡ್ಡ ಪೈಪ್ಗಳನ್ನು ಈಗಾಗಲೇ ಇಲ್ಲಿಂದ ಕೊಂಡೊಯ್ಯಲಾಗಿದೆ. ಸುಮಾರು 6 ಫೀಟ್ನವರೆಗೂ ಕೂಡ ಪೈಪ್ಗಳನ್ನು ಕೆಳಭಾಗದಿಂದ ಕೊಂಡೊಯ್ಯಲಾಗಿದೆ. ಸುಮಾರು 5ಕ್ಕಿಂತ 6 ಪೈಪ್ಗಳು ಇದೇ ಗಾತ್ರದ ಪೈಪ್ಗಳನ್ನು ಕೊಂಡೊಯ್ಯಲಾಗಿದೆ. ಒಂದು ವೇಳೆ ಸ್ಕೆಲಿಟನ್ಗಳು ಸಿಕ್ಕಂಥ ಸಂದರ್ಭದಲ್ಲಿ ಅದನ್ನು ಹಾನಿ ಮಾಡದೆ ಹಾಗೇ ಸಂರಕ್ಷಣೆ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಆ ಪೈಪ್ಗಳಲ್ಲಿ ಅವುಗಳನ್ನು ತರಲಾಗತ್ತೆ. ಜೊತೆಗೆ ಅಲ್ಲಿ ಒಂದು ಮಾದರಿಯನ್ನು ಸಂಗ್ರಹ ಮಾಡಲಾಗತ್ತೆ, ಮಾದರಿಯನ್ನು ಫೋಟೋ ತೆಗೆದುಕೊಳ್ಳಾಗತ್ತೆ. ಅಂದರೆ ಆ ದೇಹದ ಬೇರೆ ಬೇರೆ ಭಾಗಗಳ ಮೂಳೆಗಳು ಚದುರಿಕೊಂಡು ಹೋದರೆ ಅದನ್ನು ಮತ್ತೆ ಸಮಸ್ಥಿತಿಗೆ ತರಲಾಗುತ್ತೆ. ಯಾವ ರೀತಿಯಾಗಿ ಮಾನವನ ದೇಹದ ರಚನೆ ಇರುತ್ತೋ ಅದನ್ನು ಆ ರಚನೆ ಮಾಡಿ ಅದರ ಫೋಟೋವನ್ನು ತೆಗೆದು ಬಳಿಕ ಅದನ್ನು ಆ ಪೈಪ್ಗಳ ಮೂಲಕ ಸಂಗ್ರಹ ಮಾಡಿ ಕೆಳಭಾಗಕ್ಕೆ ತರಲಾಗತ್ತೆ. ಇದರ ಜೊತೆಗೆ ಅಲ್ಲೇ ಅದನ್ನು ಸೀಲ್ ಮಾಡಲಾಗುತ್ತೆ. FSLಗೆ ಸ್ಯಾಂಪಲ್ ಬೇಕಾಗುತ್ತೆ. ಒಂದು ಕೈದಾಗಿರ್ಬೋದು, ಹಣೆದ್ದು, ಕಾಲಿದ್ದು, ಈ ರೀತಿಯ ದೇಹದ ಕೆಲವು ಭಾಗಗಳ ಸಣ್ಣ ಸಣ್ಣ ಮೂಲೆಗಳನ್ನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ಅದನ್ನು FSLಗೆ ಕಳಿಸಬೇಕಾಗತ್ತೆ. ಜೊತೆಗೆ ಸಿಕ್ಕಂಥ ಮೂಳೆಗಳನ್ನು ಭದ್ರವಾಗಿ ಇಡಬೇಕಾಗತ್ತೆ. ಅದಕ್ಕೆ ಮೇಣವನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗಿರುವಂಥದ್ದು, ಅದನ್ನು ಸೀಲ್ ಮಾಡುವ ದೃಷ್ಟಿಯಿಂದ. ಹಾಗಾಗಿ SITಯ ತಂಡ ಕಳೆದ 4-4.5 ಗಂಟೆಗಳಿಂದ ನಿರಂತರವಾಗಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ಬಂಗ್ಲಗುಡ್ಡ ದಟ್ಟ ಅರಣ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಒಟ್ಟಿನಲ್ಲಿ ಈ ಒಟ್ಟು ಪ್ರಕರಣ ಬಹಳಷ್ಟು ಚರ್ಚೆಗೆ ಉಂಟಾಗ್ತಾ ಇತ್ತು. ಆ ವಾದ ಪ್ರತಿವಾದ, ಬೇರೆ ಬೇರೆ ಜನಗಳು ಬೇರೆ ಬೇರೆ ಆಯಾಮಗಳನ್ನು ಈ ಪ್ರಕರಣಕ್ಕೆ ಕೊಟ್ಟರು. ಆದರೆ SIT ಮಾತ್ರ ಒಂದು ತನಿಖೆಯ ಮೂಲಕವಾಗಿ ಈ ಪ್ರಕರಣದ ತಾರ್ಕಿಕ ಅಂತ್ಯವನ್ನು ಹಾಡೋಕೆ ಈಗ ಪ್ರಯತ್ನವನ್ನು ಮಾಡ್ತಾ ಇದೆ.
ಆ ಪ್ರಯತ್ನದ ಕಾರ್ಯವಾಗಿ ಇವತ್ತು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಮೇಲ್ಭಾಗದಲ್ಲಿ ಸಿಗ್ತಾ ಇದೆಯಾ ಅಥವಾ ಇದೀಗ ಉತ್ಖನನವನ್ನ ಎಷ್ಟು ಅಡಿಗಳವರೆಗೂ ಕೂಡ ಮಾಡ್ಲಾಗ್ತಾ ಇದೆ? ವಿಠಲ್ ಗೌಡ ಏನಾದ್ರು ಇಷ್ಟೇ ಅಡಿಗಳವರೆಗೂ ಮಾಡಿ ಅನ್ನುವಂತಹ ರೀತಿಯಾಗಿ ಏನಾದ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರಾ? ಅಂದಾಜು ಎಷ್ಟು ಅಡಿಗಳವರೆಗೂ ಕೂಡ ಈಗ ಮಣ್ಣಿನ ಅಗೆತ ಕೆಲಸ ಆಗ್ತಾ ಇದೆ? ನವಿತಾ, ಇವತ್ತು ಉತ್ಖನನ ಪ್ರಕ್ರಿಯೆ ಯಾವುದೂ ಕೂಡ ನಡೆಯುತ್ತಿಲ್ಲ. ಕೇವಲ ಭೂಮಿಯ ಮೇಲ್ಭಾಗದಲ್ಲಿ ಸಿಗುವಂತಹ ಮೂಳೆಗಳನ್ನು ಶೋಧ ಮಾಡೋದು, ಜೊತೆಗೆ ಅವುಗಳನ್ನು ಸಂಗ್ರಹ ಮಾಡುವಂಥ ಕೆಲಸಗಳು ಮಾತ್ರ ಆಗ್ತಾ ಇದೆ. ಯಾಕಂದರೆ ದಟ್ಟ ಅರಣ್ಯದ ನಡುಭಾಗದಲ್ಲಿ ಉತ್ಖನನ ಮಾಡಬೇಕಾದ್ರೂ ಕೂಡ ಅದಕ್ಕೆ ಸಾಕಷ್ಟು ಅಡ್ಡಿ ಆತಂಕಗಳು ಕೂಡ ಇದೆ. ಕಾನೂನು ಸಲಹೆಗಳು ಪಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿ ಇವತ್ತು ಉತ್ಖನನ ಪ್ರಕ್ರಿಯೆ ಆಗ್ತಾ ಇಲ್ಲ. ಭೂಮಿಯ ಮೇಲ್ಭಾಗದಲ್ಲಿ ಚದುರಿಕೊಂಡಿರುವಂಥ ಮೂಳೆಗಳನ್ನು ಸಂಗ್ರಹ ಮಾಡಿ ಅವುಗಳನ್ನು ಶೋಧ ಮಾಡಿ ಬಳಿಕ ಅವುಗಳನ್ನು ಯಥಾಸ್ಥಿತಿಗೆ ತರುವಂಥ ಪರಿಸ್ಥಿತಿಯನ್ನು ಕೂಡ ಇಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಯಾವುದೇ ರೀತಿಯಾಗಿ ಉತ್ಖನನ ಕಾರ್ಯ ಇವತ್ತು ಆಗ್ತಾ ಇಲ್ಲ. ಜೊತೆಗೆ ವಿಠಲ್ ಗೌಡ ತೋರಿಸಿದಂತಹ ಜಾಗವನ್ನು ಹೊರತುಪಡಿಸಿ ಬೇರೆ ಜಾಗಗಳಲ್ಲಿಯೂ ಕೂಡ ಇವತ್ತು ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ವಿಠಲ್ ಗೌಡ ತೋರಿಸಿದಂಥ ಜಾಗದಲ್ಲಿಯೂ ಕೂಡ ಇವತ್ತು ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಉತ್ಖನನ ಮಾಡಬೇಕಾದ್ರೆ ಸಾಕಷ್ಟು ರೀತಿ ರಿವಾಜುಗಳಿರುತ್ತೆ. ಕಾನೂನು ಮೂಲಕವಾಗಿ ಹಲವು ಅದಕ್ಕೆ ಆರ್ಡರ್ಗಳು ಕೂಡ ಬೇಕಾಗತ್ತೆ. ಮ್ಯಾಜಿಸ್ಟ್ರೇಟ್ ಪವರಿಂದ ಮಾತ್ರ ಅಂಥ ಕೆಲಸಗಳನ್ನು ಮಾಡಬೇಕಾಗತ್ತೆ. AC ಅಥವಾ ತಹಶೀಲ್ದಾರ್ಗಳ ಸಮ್ಮುಖದಲ್ಲಿ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಆದರೆ ಇವತ್ತು ಅಂಥ ಯಾವ ಅಧಿಕಾರಿಗಳು ಕೂಡ ಇಲ್ಲ. ಕೇವಲ SIT ಆಗಿರ್ಬೋದು, ಸೋಕೋ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, FSL ಆಗಿರ್ಬೋದು, ತಜ್ಞ ವೈದ್ಯರ ತಂಡ ಮಾತ್ರ ಇವತ್ತಿರುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯ ಅದು ಕೇವಲ ಶೋಧ ಕಾರ್ಯ, ಉತ್ಖನನ ಕಾರ್ಯ ಇವತ್ತು ಬಂಗ್ಲಗುಡ್ಡ ಕಾಡಲ್ಲಿ ನಡೆಯುತ್ತಿಲ್ಲ. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಸ್ಪೀಡ್ ಆಗಿ ಬಂದ ಕಾರು ಕಂಟ್ರೋಲ್ ತಪ್ಪೋಯ್ತು. ಕಂಟ್ರೋಲ್ ತಪ್ಪಿದ ಕಾರು ಕೆರೆಗೆ ಬಿದ್ದು ಮುಳುಗೋಯ್ತು. ಓಡೋಡಿ ಬಂದು ಕಾರಲ್ಲಿದ್ದ ಮೂವರನ್ನ ರಕ್ಷಿಸಿದ್ದಾರೆ ಜನ. ಸ್ಪೀಡ್ ಆಗಿ ಕಾರು ಬಂದಂತಹ ಸಂದರ್ಭದಲ್ಲಿ ಕಾರು ಕಂಟ್ರೋಲ್ಗೆ ಸಿಗ್ಲಿಲ್ಲ, ಕಂಟ್ರೋಲ್ ತಪ್ಪೋಯ್ತು. ಆ ಸಂದರ್ಭದಲ್ಲಿ ಕಾರು ಕೆರೆಗೆ ಬೀಳುತ್ತೆ, ಕಂಪ್ಲೀಟ್ ಆಗಿ ಮುಳುಗೇ ಹೋಗುತ್ತೆ. ಅಲ್ಲಿದ್ದಂತಹ ಸ್ಥಳೀಯರು ಓಡೋಡಿ ಬರ್ತಾರೆ. ಕಾರಲ್ಲಿದ್ದಂತಹ ಮೂವರನ್ನ ಸ್ಥಳೀಯರು ಅಲ್ಲಿ ರಕ್ಷಣೆ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಬರ್ತಾರೆ. ಅವರು ತೆಗೆದುಕೊಂಡಂತಹ ನಿರ್ಧಾರ ಆಗಿರ್ಬೋದು, ಇಮಿಡಿಯೇಟ್ ಆದಂತಹ ಅವರ ಆ ನಿರ್ಧಾರದಿಂದ ಮೂರು ಜನ ಅಲ್ಲಿ ಬದುಕುಳಿತಾರೆ. ಕಾಪಾಡಿ ಕಾಪಾಡಿ ಅಂತ ಹೇಳಿ ಯುವಕ ಅಲ್ಲಿ ಕೂಕೊಳ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಕ್ಷಣವೇ ಹಗ್ಗ ತಂದು ಮುಳುಗಿದ ಕಾರನ್ನ ಜನ ಮೇಲೆತ್ತಿದ್ದಾರೆ. ಕಾರಲ್ಲಿ ಒಬ್ರು ಮಹಿಳೆ ಕೂಡ ಇದ್ರು, ಆದರೆ ಅವರು ಸಾವನ್ನಪ್ಪಿದ್ದಾರೆ. ಮೂವರು ಬಚಾವಾಗಿದ್ದಾರೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ 3 ಜೀವ ಉಳಿದಿದೆ. ಆದರೆ 65 ವರ್ಷದ ಪಾರ್ವತಮ್ಮ, ತ್ಯಾಗರ್ತಿಯ ಪಾರ್ವತಮ್ಮ ಅವರು ಮೃತಪಟ್ಟಿದ್ದಾರೆ. ಶಿವಮೊಗ್ಗದ ರಿಪ್ಪನ್ಪೇಟೆಯ ಚಿಪ್ಪಿಗರ ಕೆರೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ನೋಡಿ, ಕಾರು ಉರುಳುವಂತಹ ದೃಶ್ಯ, ಕಾರು ಪಲ್ಟಿಯಾಗಿ ಬೀಳುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಸ್ಪೀಡ್ ಆಗಿ ಬಂದ ಕಾರು ಕಂಟ್ರೋಲ್ ತಪ್ಪಿ ಅಲ್ಲಿ ಬೀಳುತ್ತೆ. ಬಿದ್ದಂತಹ ರಭಸ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಪಲ್ಟಿ ಆಗಿರುತ್ತೆ ಈ ಕಾರು. ಆ ಸಂದರ್ಭದಲ್ಲಿ ನೀರು ಕೂಡ ಇರುತ್ತೆ. ಅಲ್ಲಿ ಕೆರೆಯಲ್ಲಿ ನೀರು ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯೇ ಒಬ್ಬ ಯುವಕ ಕೂಗಿಕೊಳ್ಳುವಂತಹ ಸೌಂಡ್ ಕೇಳುತ್ತೆ ಸ್ಥಳೀಯರಿಗೆ. ಇಮಿಡಿಯೇಟ್ ಆಗಿ ಸ್ಥಳೀಯರು ಬರ್ತಾರೆ. ಅಲ್ಲಿ ಸ್ಥಳೀಯರು ಬಂದು ಕಾರನ್ನ ಮೇಲೆತ್ತೋದಕ್ಕೆ ಹಗ್ಗವನ್ನ ತಗೊಂಡ್ ಬರ್ತಾರೆ. ಹಗ್ಗವನ್ನ ತಗೊಂಡು ಬಂದು ಕಾರನ್ನ ಮೇಲೆತ್ತುತ್ತಾರೆ. ಅದರಲ್ಲಿ 4 ಜನ ಇರ್ತಾರೆ, ಆದ್ರೆ ಅದರಲ್ಲಿ 3ರನ್ನ ಬದುಕಿಸುವಲ್ಲಿ ಸಕ್ಸಸ್ ಆಗ್ತಾರೆ ಸ್ಥಳೀಯರು. ಅವರ ಸಮಯ ಪ್ರಜ್ಞೆ, ಇಮಿಡಿಯೇಟ್ ಆಗಿ ಅಲ್ಲಿ ಬಂದು ಕಾರ್ಯಪ್ರವೃತ್ತರಾದಂತಹ ರೀತಿಯಿಂದ 3ರ ಪ್ರಾಣ ಉಳಿದಿದೆ. ಆದರೆ ದುರದೃಷ್ಟವಶಾತ್ ಒಬ್ಬ ಮಹಿಳೆ 65 ವರ್ಷದ ಪಾರ್ವತಮ್ಮ ಅನ್ನುವರ ಮೃತಪಟ್ಟಿದ್ದಾರೆ. ಅವರನ್ನ ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ಥಳೀಯರು ಈ ಒಂದು ಘಟನೆಯನ್ನ ನೋಡ್ಕೊಂಡೇ ನಿಂತಿದ್ರೆ ಇಂತಹ ಒಂದು ಕೆಲಸ ಆಗ್ತಾ ಇರ್ಲಿಲ್ಲ, ಅಥವಾ 3ರ ಪ್ರಾಣ ರಕ್ಷಣೆ ಆಗ್ತಾ ಇರ್ಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೀವಲ್ಲ, ಯಾರು ಕೂಡ ಸಹಾಯಕ್ಕೆ ಬರೋದೇ ಇಲ್ಲ. ಮತ್ತೊಂದ್ ಕಡೆ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ. ಇಲ್ಲ ಕಾರಿಗಾರ ಬರ್ತಾ ಇದ್ದೆ ನಾನು ಗಾಡಿ ತಗೊಂಡು ಬರ್ಬೇಕಾರೆ ಇದೊಂದು ಓಮಿನಿ ಹೋಯ್ತು. ಮಕ್ಕಳು ಶಾಲೆ ಮಕ್ಕಳೆಲ್ಲ ಇದ್ದೀವಿ. ಇದು ಪಾಸ್ ಆಯ್ತಾ ಓಮಿನಿ ಹೋದ ತಕ್ಷಣ ಅವನು ಸ್ಟೈರಿಗೆ ಚೂರು ಹಿಂಗ್ ಮಾಡ್ದು ಫೋನ್ ಆಗಿದ್ನ ಗೊತ್ತಿಲ್ಲ. ಒಂದು ಹೋದ ತಕ್ಷಣ ಸೀದಾ ಅಲ್ಲಿ ಹೊರತ ತಕ್ಷಣ ಚಕ್ರ ತರ್ತೀರಿ ಸೀದಾ ಒಳಗೆ ಹೋಗ್ಕೊಂಡು ನಿಮ್ಮ ಎದುರುಗಡೆ ನಮ್ಮ ಎದುರು ಅಲ್ಲಿ ನೋಡ್ತಿದ್ದೆ. ಆದ ತಕ್ಷಣ ಅವ್ನು ಹಣ ತಾಯಿ ಉಳಿಸೋರು ಅಂದಷ್ಟೇ. ಅವ್ನ ಎದ್ದು ಹೊರಗೆ ಬಂದ ಬಂದಿದ್ದ. ಅವ್ರು 2 ಜನ ಒಳಗಿದ್ರು. ಎಷ್ಟು ಜನ ಇರೋಣ ಅಂದೆ, 2 ಜನ 3 ಜನ ಅಂದ್ ಒಂದ್ಸರಿ 2 ಚೀಲ ಅಂದ. ಅಕ್ಕ ತಂಗಿ ಅಮ್ಮ ಅಂದ್ರು ತಾಯಿ ಉಳಿಸೋಣ. 3 ಸಲ ಎಷ್ಟೇ ಕೂಡಿದ ಅಣ್ಣ ತಡಿ ಅಣ್ಣ ಹಗ್ಗ ತರ್ತೀವಿ 5 ನಿಮಿಷ ತಡಿ ಅಂದೆ. ಅಷ್ಟೊಳಗೆ ನಾನು ಆಚೆ ಹಾರ್ಕೊಂಡೆ. ಅವ್ ಇಮ್ರಾನ್ ಹಗ್ಗ ತರ ಕಳಿಸ್ತೇನೆ ಪಟ್ಟ ತಂದ ತಕ್ಷಣ
ಇಮಿಡಿಯೇಟ್ಲಿ ಹಗ್ಗ ಕಟ್ತೀವಿ ನೀರೊಳಗೆ ಕಟ್ಟಿ ಎಳ್ತೀವಿ. ಎತ್ತಿ ಬಂದು ಅಜ್ಜಿ ಹೋಗಿತ್ತು, ಎತ್ತುವಾಗ ಜೀವ ಹೋಗಿತ್ತ, ಅಜ್ಜಿ ಸುಮಾರಕ್ಕೆ ಹೋದಂಗೆಲ್ಲ ಅದು ಹೋಗಿತ್ತು. ಇದು ಮಾತ್ರ ಉಳಿಸಿ ಅದು ತೆಂಗಿನ ಅದು ಹಂಗೆ ಎತ್ತಿ ಬಂದು ಬರ್ತಾ ಇದ್ದೆ ನಾನು. ಕಡೆಯಿಂದ ಅಮ್ಮನ ಕಡೆ ಜಾತ್ರೆ ಕೂರಿಸಿ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ, ಗಾಡಿ 3 ಜನ ಇದ್ರು. ಅಲ್ಲಿ 3 ಜನಲ್ಲೇ ಒಂದು ಕೆಟಗರಿ ಇದೆ, ಒಂದು ದತ್ತಾಗಿದೆ, ಒಂದು ಸೀರಿಯಸ್ ಇದೆ, ಒಬ್ಬರು ಮತ್ತೆ ಶಿವಮೊಗ್ಗ ಕರ್ಕೊಂಡೋಗಿದೆ ಇಬ್ಬರದ್ದು. ಒಂದು ಬಾಡಿ ಇಲ್ಲೇ ಇಟ್ಟಿದೀವಿ, ಗಾಡಿ ಎತ್ತಿದೀವಿ, ಮೇಲಿಟ್ಟಿದೀವಿ, ಪರ್ಸ್ ಅದೆಲ್ಲ ಇದ್ದಿದ್ದೆಲ್ಲ ಪೊಲೀಸ್ ಹ್ಯಾಂಡ್ ಓವರ್ ಮಾಡಿದೀವಿ ನಾವು. ಮೊಬೈಲ್, ಬೀಗದ ಕೈ, ಟ್ಯಾಗ್ ಅವ್ರು ಬರ್ತಾ ಇದ್ದಾರೆ. ಕಡೆಯಿಂದ ಅಮ್ಮನ ಕಡೆ ಜಾತ್ರೆ ಕೂರಿಸಿ ಬರ್ತಾ ಇದ್ರು. ಗಾಡಿಯಲ್ಲಿ ಬರ್ಬೇಕಾದ್ರೆ ಗಾಡಿ ಪಲ್ಟಿ ಆಯ್ತಾ, ಗಾಡಿ 3 ಜನ ಇದ್ರು. ಅಲ್ಲಿ 3 ಜನಲ್ಲೇ ಒಂದು ಕೆಟಗರಿ ಇದೆ, ಒಂದು ದತ್ತಾಗಿದೆ, ಒಂದು ಸೀರಿಯಸ್ ಇದೆ, ಒಬ್ಬರು ಮತ್ತೆ ಶಿವಮೊಗ್ಗ ಕರ್ಕೊಂಡೋಗಿದೆ ಇಬ್ಬರದ್ದು. ಒಂದು ಬಾಡಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಈ ಒಂದು ಘಟನೆ ಹೇಗಾಯಿತು, ಜೊತೆಗೆ ಇಲ್ಲಿ ನಾವು ಸ್ಥಳೀಯರಿಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು. ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಯಾಕೆ ಬೇಕು, ಪೊಲೀಸರಿಗೆ ಮಾಹಿತಿ ಕೊಡೋಣ, ಅವ್ರಿಗೆ ಕಾಲ್ ಮಾಡೋಣ ಅನ್ನುವಂತಹ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಸ್ಥಳೀಯರು ಅವರಿಗೆ ಸಹಾಯ ಮಾಡಿ ಕಾರನ್ನ ಮೇಲೆತ್ತಿದ ಸಂದರ್ಭದಲ್ಲಿ 3 ಪ್ರಾಣ ಉಳಿದಿದೆ. ಯಾವ ರೀತಿಯಾಗಿ ಆಯಿತು, ಸ್ಥಳೀಯರು ಈಗ ಏನ್ ಹೇಳ್ತಾ ಇದ್ದಾರೆ? ಸಮೀಪ ಏನು ಶಿವಮೊಗ್ಗದಲ್ಲಿ ಅಂದ್ರೆ ರಿಪ್ಪನ್ಪೇಟೆ ಏನಿದೆ, ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಸಮೀಪದಲ್ಲಿರುವಂತಹ ಕೆರೆ ಏನಿದೆ, ಆ ಕೆರೆಗೆ ಯಾವುದೇ ರೀತಿಯ ತಡೆಗೋಡೆಗಳು ಇಲ್ಲದ ಕಾರಣ ಅಲ್ಲಿ ಅಪಘಾತಗಳು ನಿರಂತರವಾಗ್ತಿದೆ. ಅದೇ ರೀತಿ ನಿನ್ನೆ ಕೂಡ ಏನು ಅಮ್ಮನಘಟ್ಟ ದೇವಸ್ಥಾನಕ್ಕೆ ತೆರಳುತ್ತಿದ್ದಂತಹ ತ್ಯಾಗರ್ತಿ ಮೂಲದ ಅಂದ್ರೆ ಸಾಗರ ಮೂಲದ ಏನು ವ್ಯಕ್ತಿಗಳಿರ್ತಾರೆ, ಅವರು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಆದಂತಹ ಅವಘಡಕ್ಕೆ ಅಲ್ಲೊಬ್ರು ಬಲಿಯಾಗ್ತಾರೆ. ಅದಾದ ಬಳಿಕ ತಕ್ಷಣ ಕಾರ ಬಿದ್ದ ತಕ್ಷಣ ಅಲ್ಲಿದ್ದ ಸ್ಥಳೀಯರು ಎಲ್ಲರೂ ಸೇರಿ ಅಲ್ಲಿ ಪಕ್ಕದಲ್ಲೇ ಇದ್ದಂತ ಒಂದು ಏನು ಇದಿರುತ್ತೆ, ಆ ಪಕ್ಕದಲ್ಲೇ ಹಗ್ಗ ತಂದು ಹಿಡಿದು ಅಲ್ಲಿರುವಂತ ರಕ್ಷಣೆ ಮುಂದಾದ ತಕ್ಷಣ ಅವರಿಗೆ ಮೊದಲನೇದಾಗಿ ಅಲ್ಲಿ ಇದ್ದಂತಹ ಸ್ಥಳೀಯರು ಅಲ್ಲಿದ್ದಂತಹ ಏನು ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿ ಹತ್ರ ಹಗ್ಗ ಕೊಟ್ಟು ನಂತರ ಆ ಕಾರನ್ನ ಮೇಲೆತ್ತ ಕೆಲಸ ಮಾಡ್ತಾರೆ. ಕಾರನ್ನ ಮೇಲೆತ್ತಿ ಅಲ್ಲಿರುವ ಒಳಗಿರುವಂತಹ ಇಬ್ಬರನ್ನ ಉಳಿಸೋದಕ್ಕೆ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಆದ್ರೆ ದುರದೃಷ್ಟವಶಾತ್ ಒಬ್ಬ ಅಜ್ಜಿ ಅದ್ರೊಳಗಿರ್ತಾರೆ, ಆ ಅಜ್ಜಿ ಸ್ಥಳದಲ್ಲೇ ತೀರೋಗ್ತಾರೆ. ಆದ್ರೆ ಉಳಿದವರನ್ನ ಬದುಕಿಸುವ ಕೆಲಸ ಅಲ್ಲಿಯ ಸ್ಥಳೀಯರು ಮಾಡ್ತಾ ಇರೋದು. ಗಿರೀಶ್ ಮತ್ತು ಇಮ್ರಾನ್ ಹಾಗೂ ಮತ್ತಿತರು ಅಲ್ಲಿರುವಂತ ಏನೋ ಕೆಲಸಗಳನ್ನ ಮಾಡಿ ಅವ್ರನ್ನ ಮೇಲೆತ್ತುವ ಕೆಲಸಗಳನ್ನ ಮಾಡಿ ಅಲ್ಲಿಂದ ಆಸ್ಪತ್ರೆಗೆ ಅವರನ್ನ ಕರೆತಂದಾಗ್ತಾರೆ. ಇದನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದ್ದು ಎಲ್ಲೆಡೆ ಕೂಡ ಏನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ಸಾಹಸಕ್ಕೆ ಧನ್ಯವಾದನ ಹೇಳ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಕೆಲಸಗಳನ್ನ ಮಾಡಬೇಕು, ಸ್ಥಳೀಯವಾಗಿ ತಮ್ಮ ಏನು ಅಲ್ಲಿದ್ದಂತಹ ವ್ಯಕ್ತಿಗಳು ಬದುಕಿಸಿರೋದ್ರಿಂದಾನೇ ಇಷ್ಟೆಲ್ಲ ಕೆಲಸ ಆಗಿದೆ ಅನ್ನೋ ಒಂದು ಮಾತುಗಳನ್ನ ಈಗ ಕೇಳಿ ಬರ್ತಾ ಇದ್ರು. ನವಿತಾ, ಸ್ಥಿತಿ ಹೇಗಿದೆ? ಕೆಲವರು ಆಸ್ಪತ್ರೆಗೆ ದಾಖಲಿಸಲಾಗಿದೆಯಲ್ಲ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಕ್ಕಿದೆಯಾ? ಸದ್ಯ ಈಗ ಬಂದಿರೋ ಮಾಹಿತಿ ಪ್ರಕಾರ ನವಿತಾ, ಏನು ಉಳಿದವರು ಏನಿದ್ರು ಅವರ ಬದುಕಿಸೋ ಕೆಲಸ ಏನಾಗಿತ್ತು, ಅವ್ರಿಗೆ ಚೇತರಿಸ್ಕೊಳ್ತಾ ಇದಾರೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇವತ್ತು ಏನು ತ್ಯಾಗರ್ತಿಯಲ್ಲಿ ಏನು ತ್ಯಾಗರ್ತಿ ಮೂಲದ ಪಾರ್ವತಮ್ಮ ಇದ್ರು, ಅವರನ್ನ ಅಂತ್ಯಕ್ರಿಯೆ ಮಾಡೋದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿರೋದು. ಸದ್ಯ ಉಳಿದವರು ಕೂಡ ಈಗ ಚೇತರಿಸ್ಕೊಂಡಿದ್ದು ಎಲ್ಲ ರೀತಿಯ ತೊಂದರೆಯಿಂದ ಹೊರಗೆ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗ್ತಿರೋದು ನಮ್ಗೆ. ಓಕೆ, ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ನೋಡಿ, ಕಾರು ಯಾವ ರೀತಿಯಾಗಿ ಫಾಸ್ಟ್ ಆಗಿ ಬರ್ತಾ ಇರುತ್ತೆ, ಕಂಟ್ರೋಲ್ ತಪ್ಪಿ ಇಮಿಡಿಯೇಟ್ ಆಗಿ ಕೆರೆಗೆ ಬೀಳುತ್ತೆ. ಆ ಕೆರೆಗೆ ಬೀಳದಂತಹ ಸಂದರ್ಭದಲ್ಲೇ ಅಕ್ಕಪಕ್ಕದಲ್ಲಿ ಸ್ಥಳೀಯರು ಇರ್ತಾರೆ. ಹೀಗೆ ನೋಡ್ತಾ ಇದ್ದಂಗೆ ಇದೇನಪ್ಪ ಈ ಕಾರ್ ಬಿತ್ತು ಅಂತ ಹೇಳಿ ಇಮಿಡಿಯೇಟ್ ಆಗಿ ಓಡ್ ಹೋಗ್ತಾರೆ ಸ್ಥಳೀಯರು. ಅವರ ಮಾಡಿರುವಂತಹ ಒಂದು ಸಹಾಯ ಆಗಿರ್ಬೋದು, ಅವರ ಸಮಯ ಪ್ರಜ್ಞೆ 3 ಪ್ರಾಣವನ್ನ ಉಳಿಸಿದೆ. ಬೆಂಗಳೂರು ಗುಂಡಿ ರಸ್ತೆಗೆ ಬೇಸತ್ತ ಐಟಿ ಕಂಪನಿ, ಬೆಂಗಳೂರು ಖಾಲಿ ಮಾಡ್ತೀವಿ ಅಂತ ಪೋಸ್ಟ್. ಬ್ಲಾಕ್ ಬಕ್ ಕಂಪನಿ ಸಿಇಒ ರಾಜೇಶ್ ಯಾಬಾಜಿ ಪೋಸ್ಟ್ ಅನ್ನ ಹಾಕಿದ್ದಾರೆ. 9 ವರ್ಷಗಳಿಂದ ORR ನಮ್ಮ ಕಚೇರಿ ಪ್ಲಸ್ ಮನೆ ಆಗಿದೆ. ಬ್ಲಾಕ್ ಬಕ್ ಕಂಪನಿಯ ಸಿಇಒ ರಾಜೇಶ್ ಯಾಬಾಜಿ ಅನ್ನುವರು ಪೋಸ್ಟ್ ಅನ್ನ ಹಾಕಿದ್ದಾರೆ. ಬೆಂಗಳೂರಲ್ಲಿರುವಂತಹ ಗುಂಡಿಗಳಿಂದ ಬೇಸತ್ತು, ಈ ರೀತಿಯಾದಂತಹ ರಸ್ತೆಗಳಲ್ಲಿ ಗುಂಡಿಗಳನ್ನ ನೋಡಿ ನೋಡಿ ಅಲ್ಲಿ ಓಡಾಡೋದಿಕ್ಕಾಗದೆ ಐಟಿ ಕಂಪನಿನೇ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ, ಬೆಂಗಳೂರನ್ನ ಖಾಲಿ ಮಾಡ್ತೀವಿ ಅಂತ ಪೋಸ್ಟ್ ಹಾಕಿದ್ದಾರೆ. ಇದು ಬ್ಲಾಕ್ ಬಕ್ ಕಂಪನಿಯ ಸಿಇಒ ರಾಜೇಶ್ ಯಾಬಾಜಿ ಹಾಕಿರೋ ಪೋಸ್ಟ್. 9 ವರ್ಷಗಳಿಂದ ORR ನಮ್ಮ ಕಚೇರಿ ಪ್ಲಸ್ ಮನೆ ಆಗಿದೆ, ಈಗ ನಾವು ಹೊರಗೆ ಹೋಗೋದಕ್ಕೆ ನಿರ್ಧರಿಸಿದ್ದೇವೆ ಅಂತ ಪೋಸ್ಟ್ ಹಾಕಿದ್ದಾರೆ. ಬೆಳ್ಳಂದೂರಿನಲ್ಲಿರುವ ಬ್ಲಾಕ್ ಬಕ್ ಲಾಜಿಸ್ಟಿಕ್ ಕಂಪನಿ ಇದು. ಒಂದ್ ಕಡೆ ಪ್ರಯಾಣ ಮಾಡಬೇಕು ಅಂತ ಹೇಳಿದ್ರೆ 1.5 ಗಂಟೆ ಬೇಕು. ಗುಂಡಿಗಳು ಮತ್ತು ಧೂಳಿನಿಂದ ತುಂಬಿದ ನಗರ ಸಾಕಾಗಿದೆ. 5 ವರ್ಷದಿಂದಲೂ ಸುಧಾರಿಸಿಲ್ಲ, ಒಂದಲ್ಲ ಎರಡಲ್ಲ,
5 ವರ್ಷದಿಂದಲೂ ಸುಧಾರಿಸಿಲ್ಲ ಅಂತ ಹೇಳಿ ಬ್ಲಾಕ್ ಬಕ್ ಕಂಪನಿಯ ಸಿಇಒ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಲ್ಲ, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಂತೂ ಇದ್ದೇ ಇರುತ್ತೆ. ಎಲ್ಲಿ ಹೋದ್ರೂ ಕೂಡ ಒಂದು ಮಳೆ ಬಂದ್ರೆ ಸಾಕು ರಸ್ತೆ ಗುಂಡಿಗಳಿಂದ ತುಂಬಿ ಹೋಗುತ್ತೆ. ನ್ಯೂಸ್ 18 ಕನ್ನಡ ಕೂಡ ಇದರ ಬಗ್ಗೆ ಸಾಕಷ್ಟು ಅಭಿಯಾನವನ್ನ ಮಾಡಿದೆ, ಅಧಿಕಾರಿಗಳ ಕಣ್ತೆರೆಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಇದೀಗ ಬೆಂಗಳೂರಿನಿಂದ ನಾವು ಹೊರ ಹೋಗ್ತೀವಿ ಅಂತ ಹೇಳಿ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಬ್ಲಾಕ್ ಬಕ್ನ ಸಿಇಒ ಆಗಿರುವಂತಹ ರಾಜೇಶ್ ಅವರು ಹಾಕಿರುವಂತಹ ಪೋಸ್ಟ್ ಅನ್ನು ಕೂಡ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ವಿ ಹ್ಯಾವ್ ಡಿಸೈಡ್ ಟು ಮೂವ್ ಆನ್ ಅನ್ನೋದನ್ನ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿವರೆಗೂ ಕೂಡ ನಮಗೆ 5 ವರ್ಷದಿಂದ ಇಂತಹ ರಸ್ತೆ ಗುಂಡಿಗಳನ್ನ ನೋಡಿ ನೋಡಿ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಸಾಕಷ್ಟು ಗಂಟೆ ಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಯಾವಾಗ ಈ ಪೋಸ್ಟ್ ಅನ್ನ ಸಿಇಒ ಅವರು ಮಾಡಿದ್ರು, ಆ ಸಂದರ್ಭದಲ್ಲೇ ಕಾದು ಕೂತವರ ರೀತಿಯಲ್ಲಿ ಬೆಂಗಳೂರು ಬಿಡ್ತೀನಿ ಅಂತ ಬ್ಲಾಕ್ ಬಕ್ ಕಂಪನಿಯ ಸಿಇಒ ಹಾಕಿದ ಪೋಸ್ಟ್ ನ ಬೆನ್ನಲ್ಲೇ ಆಂಧ್ರದ ವಿಶಾಖಪಟ್ಟಣಕ್ಕೆ ಬನ್ನಿ ಅಂತ ಹೇಳಿ ಮಂತ್ರಿ ಆಹ್ವಾನಿಸಿದ್ದಾರೆ. ಬೆಂಗಳೂರು ಬ್ಲಾಕ್ ಬಕ್ ಕಂಪನಿಗೆ ನಾರಾ ಲೋಕೇಶ್ ಆಹ್ವಾನವನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ರೀತಿಯಾಗಿ ಗುಂಡಿಗಳಿಲ್ಲ, ನಮ್ಮದು 5ನೇ ಸ್ವಚ್ಛ ನಗರ, ಅತ್ಯುತ್ತಮ ಮೂಲಸೌಕರ್ಯ, ಮಹಿಳೆಯರಿಗೆ ಸುರಕ್ಷಿತ, ಆಸಕ್ತಿ ಇದ್ರೆ ಮೆಸೇಜ್ ಮಾಡಿ ಅಂತ ನಾರಾ ಲೋಕೇಶ್ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆಂಧ್ರ ಪ್ರದೇಶದ ಮಂತ್ರಿ ಇವರು. ಈಗಾಗಲೇ ನಾರಾ ಲೋಕೇಶ್ ಅವರು ಪೋಸ್ಟ್ ಅನ್ನ ಹಾಕಿದ್ದನ್ನ ಕೂಡ ನಾವು ತೋರಿಸ್ತೀವಿ. ಹಿಂದೆ ಕೂಡ ಇಂತಹದ್ದೇ ಒಂದು ಗುಂಡಿಗಳ ವಿಚಾರ ಅಂತ ಹೇಳಿ ಬಂದಾಗ, ಅಥವಾ ಒಂದು ಕಂಪನಿಗಳು ಅದರಲ್ಲೂ ಸ್ಥಳೀಯ ಕಂಪನಿ ಈ ರೀತಿಯಾಗಿ ಪೋಸ್ಟ್ ಅನ್ನ ಮಾಡಿದಾಗ ಇಮಿಡಿಯೇಟ್ ಆಗಿ ನಮ್ಮ ಆಂಧ್ರ ಪ್ರದೇಶಕ್ಕೆ ಬನ್ನಿ, ನಿಮಗೆ ಬೇಕಾದಂತಹ ಎಲ್ಲ ಮೂಲ ಸೌಕರ್ಯಗಳನ್ನು ಒದಗಿಸ್ತೀವಿ ಅನ್ನುವಂತಹ ರೀತಿಯಲ್ಲೇ ಆಂಧ್ರ ಪ್ರದೇಶದ ಮಂತ್ರಿ ಮಾತನಾಡಿದ್ರು, ಪೋಸ್ಟ್ ಅನ್ನ ಹಾಕಿದ್ರು. ಇದೀಗ ಅಂಥದ್ದೇ ಮತ್ತೆ ಅವರ ಒಂದು ಪೋಸ್ಟ್ ಈಗ ಕಾಣೋದಕ್ಕೆ ಸಿಗ್ತಾ ಇದೆ. ಯಾವಾಗ ಬ್ಲಾಕ್ ಬಕ್ನ ಸಿಇಒ ರಾಜೇಶ್ ಅವರು ಪೋಸ್ಟ್ ಅನ್ನ ಮಾಡಿದ್ರು, ಇಮಿಡಿಯೇಟ್ ಆಗಿ ಆಂಧ್ರ ಪ್ರದೇಶದ ಮಂತ್ರಿಗಳ ಆಗಿರುವಂತಹ ನಾರಾ ಲೋಕೇಶ್ ಅವರು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಗೆ ಆಸಕ್ತಿ ಇದ್ರೆ ಬನ್ನಿ, ಇಲ್ಲಿ ಆಂಧ್ರ ಪ್ರದೇಶಕ್ಕೆ ಬನ್ನಿ, ನಾವು ನಿಮಗೆ ಬೇಕಾದಂತಹ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಡ್ತೇವೆ, 5ನೇ ಸ್ವಚ್ಛ ನಗರ ನಮ್ಮದು ಅನ್ನುವಂತಹ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಬೆಂಗಳೂರು ಬಿಡ್ತೀವಿ ಅಂತ ಬ್ಲಾಕ್ ಬಕ್ ಕಂಪನಿ ಬೇಸರವನ್ನ ವ್ಯಕ್ತಪಡಿಸಿದೆಯಲ್ಲ, ಈಗಾಗಲೇ ಪೋಸ್ಟ್ ಅನ್ನ ಹಾಕಿದಾರಲ್ಲ. ಸೊ ರಸ್ತೆ ಗುಂಡಿ ಸರಿಪಡಿಸದೆ ಕಾರಣವನ್ನ ಕೊಟ್ಟಿದ್ದಾರೆ ಜಿಬಿಎ ಕಮಿಷನರ್ ಮಹೇಶ್ವರ್ ರಾವ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೆಟ್ರೋ ಕಾಮಗಾರಿಯಿಂದ ಗುಂಡಿ ಮುಚ್ಚೋದಿಕ್ ಆಗ್ತಿಲ್ವಂತೆ, ಮಳೆ ಬಂದಾಗ ಪ್ರತಿ ಬಾರಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಗುಂಡಿ ಮುಚ್ತೀವಿ ಅಂತ ಮಹೇಶ್ವರ್ ರಾವ್ ಹೇಳ್ತಾರೆ. ಪ್ರತಿ ಬಾರಿ ಕೂಡ ಎಲ್ಲವೂ ಮುಗಿದ ಮೇಲೆ ಈ ರೀತಿಯ ಹೇಳಿಕೆಗಳು ಬರೋದನ್ನ ನಾವು ನೋಡ್ತಾ ಇದೀವಿ. ಕೇವಲ ಒಂದು ರೋಡ್ ಅಲ್ಲ, ಪ್ರತಿ ರೋಡಲ್ಲೂ ಇಂತಹ ಸಮಸ್ಯೆ ಇದೆ. ಎಲ್ಲಿ ಗುಂಡಿ ಇದೆ ಅಥವಾ ಎಲ್ಲಿ ರಸ್ತೆ ಇದೆ ಅಂತ ಹುಡುಕಬೇಕು, ಆ ರೀತಿಯ ಪರಿಸ್ಥಿತಿ ಇದೆ. ಈಗ ಹೇಳಿದ್ರೆ ಮಳೆ ಇದೆ, ಮೆಟ್ರೋ ಇದೆ, ಮೆಟ್ರೋ ಕೆಲಸ ಕಾಮಗಾರಿಗಳು ಆಗದೇ ಇರುವ ಜಾಗದ ರೋಡ್ಗಳನ್ನು ಒಂದ್ಸಲ ಗಮನಿಸಬೇಕು, ಯಾವ ರೀತಿಯಾಗಿದೆ ರೋಡ್ಗಳ ಪರಿಸ್ಥಿತಿ ಅಂತ ಹೇಳಿ. ಈಗ ಮಹೇಶ್ವರ್ ರಾವ್ ಅವರು ಹೇಳ್ತಾರೆ, ಗುಂಡಿ ಮುಚ್ಚದೇನೆ ಇದು ಆನ್ಸರ್ ಕೊಡ್ತಾ ಇದ್ದಾರೆ ಅವರು. ಇದು ಮೆಟ್ರೋ ಕಾಮಗಾರಿ ಆಗ್ತಾ ಇದೆಯಲ್ಲ, ಹಾಗಾಗಿ ನಮಗೆ ಗುಂಡಿ ಮುಚ್ಚೋದಿಕ್ ಆಗ್ತಾ ಇಲ್ಲ, ಮಳೆ ಬಂದಾಗ ಪ್ರತಿ ಬಾರಿ ಸಮಸ್ಯೆ ಆಗ್ತಾ ಇದೆ, ಆದಷ್ಟು ಬೇಗ ಗುಂಡಿ ಮುಚ್ಚುತ್ತೀವಿ, ಮಳೆ ಬಂದಾಗ ಹಾಕಿರೋ ಟಾರ್ ಎದ್ದು ಬರ್ತಿದೆ, ಉದ್ಯಮಿಗಳಿಗೆ ಬೇಕಾದ ಮೂಲಸೌಕರ್ಯ ಒದಗಿಸ್ತೀವಿ ಅಂತ ಹೇಳಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿ ಅವರು ಬಹಳ ಕಟ್ಟುನಿಟ್ಟಾಗಿ ಡಿಸ್ಕಷನ್ ಮಾಡಿಬಿಟ್ಟು ಕಠಿಣ ಆದೇಶ ಕೊಟ್ಟಿದ್ದಾರೆ. ಬೇಗನೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನ ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು. ನಾವು ಮತ್ತೆ ಅದರ ಬಗ್ಗೆ ನಾವು ಟ್ರಾಫಿಕ್ ಅವರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ ನಲ್ಲಿ ಇದೆ ಅಲ್ಲಿ ಗುಂಡು ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂತ ಲಿಸ್ಟ್ ನಲ್ಲಿ 1500 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ. ಅದು ಬೇಗನೆ ನಾವು ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಕಮಿಷನರ್ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಅವರಿಗೆ ಏನಾದರೂ ಫಂಡ್ಸ್ ಇದು ಕೊರತೆ ಇದ್ರೆ ನಾವು ರಿಲೀಸ್ ಮಾಡ್ತೇವೆ. ಏನಾದರೂ ಏಜೆನ್ಸೀಸ್ ಇಲ್ಲದಿದ್ರೆ ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಬಹಳ ಕಟ್ಟುನಿಟ್ಟಾಗಿ ಡಿಸ್ಕಷನ್ ಮಾಡಿಬಿಟ್ಟು ಕಠಿಣ ಆದೇಶ ಕೊಟ್ಟಿದ್ದಾರೆ. ಬೇಗನೆ ಈ ರಸ್ತೆಗಳು ಏನು ಗುಂಡಿ ಇದೆ ಅದನ್ನ ಮುಚ್ಚಲಿಕ್ಕೆ ಕಾರ್ಯಕ್ರಮ ತಗೊಳ್ಬೇಕು. ನಾವು ಮತ್ತೆ ಅದರ ಬಗ್ಗೆ
ನಾವು ಟ್ರಾಫಿಕ್ ಅವ್ರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಎಲ್ಲೆಲ್ಲಿ ಮೇನ್ ರೋಡ್ಸ್ ನಲ್ಲಿ ಇದೆ ಅಲ್ಲಿ ಗುಂಡು ಮುಚ್ಚಲಿಕ್ಕೆ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಕೊಟ್ಟಿದ್ದಾರೆ. ನಾವು ಇದರ ಬಗ್ಗೆ ಈಗಾಗಲೇ ಅವರು ಕೊಟ್ಟಂತ ಲಿಸ್ಟ್ ನಲ್ಲಿ 1,500 ಗುಂಡಿಗಳನ್ನ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ಇದೆ. ಅದು ಬೇಗನೆ ಈಗಾಗಲೇ ನೀವು ನೋಡ್ತಾ ಇದ್ರಲ್ಲ, ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಕೊಟ್ಟ ಹೇಳಿಕೆ. ಡಿಸಿಎಂ ಈಗಾಗಲೇ ಆದೇಶ ಕೊಟ್ಟಿದ್ದಾರೆ. ಎಷ್ಟು ಬಾರಿ ಸೂಚನೆ ಕೊಡೋದು, ಎಷ್ಟು ಬಾರಿ ಆದೇಶ ಕೊಡೋದು, ಪ್ರತಿ ಬಾರಿ ಹೇಳಿದ ವಿಚಾರವನ್ನೇ ಹೇಳ್ತಾರೆ. ಆದ್ರೆ ಬೆಂಗಳೂರಿನ ರಸ್ತೆಗಳು ಸರಿ ಹೋಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇಲ್ಲಿರುವಂತಹ IT ಕಂಪನಿಗಳು ಕೂಡ ಇದೀಗ ಬೆಂಗಳೂರು ಬಿಟ್ಟು ಹೋಗುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಬೆಂಗಳೂರಿನಿಂದ ಬಿಡ್ತೀವಿ ಅಂತ ಹೇಳ್ತಾ ಇವೆ IT ಕಂಪನಿಗಳು. ಆದ್ರೆ ಗುಂಡಿ ಮುಚ್ಚೋದ್ ಬಿಟ್ಟು ನಮ್ಮ ಮಂತ್ರಿಗಳ ರೆಡಿಮೇಡ್ ಉತ್ತರ ರೆಡಿ ಆಗಿರುತ್ತೆ ನೋಡಿ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಅಂತೂ ಸಿದ್ಧವಾಗಿರುತ್ತೆ. ಬೆಂಗಳೂರು ಗುಂಡಿ ಬಿದ್ದಿದ್ದಕ್ಕೆ ಇದೀಗ ಸಚಿವರು ಕೊಡ್ತಾ ಇರುವಂತಹ ಒಂದು ಉತ್ತರ ಹೇಳಿ, ಬಿಜೆಪಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳಿ XC ಮಹದೇವಪ್ಪ ಹೇಳ್ತಾರೆ. ಹೀಗಾಗಿ ರಸ್ತೆಗಳು ಹಾಳಾಗಿವೆ. 2 ವರ್ಷ ಆಯ್ತು ಸ್ವಾಮಿ ನಿಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು. 2 ವರ್ಷದಿಂದ ಇದೇ ಹಣೆ ಬರ. ಹಾಗಾದ್ರೆ 2 ವರ್ಷದಿಂದಲೂ ಕೂಡ ರೋಡ್ನ ವಿಚಾರದಲ್ಲಿ ಬಿಜೆಪಿ ಅವರು ಸರಿ ಕೆಲಸ ಮಾಡಿಲ್ಲ ಅಂದ್ರೆ ನೀವು ಮಾಡ್ಬೇಕಲ್ವಾ? ಬಿಜೆಪಿ ಅವರು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ XC ಮಹದೇವಪ್ಪ ಅವರು. ಬೆಂಗಳೂರನ್ನ ಬಿಟ್ಟು ಹೋಗ್ತೀವಿ ಅಂತ ಹೇಳಿ ಕಂಪನಿಗಳ ಮೇಲೆ ಕಂಪನಿಗಳು ಹೇಳ್ತಾ ಇವೆ. ಮೂಲಸೌಕರ್ಯ ವಿಚಾರ ಆಗಿರ್ಬೋದು, ಇಲ್ಲಿ ಪ್ರಮುಖವಾಗಿ ಟ್ರಾಫಿಕ್ ವಿಚಾರ, ಗುಂಡಿಗಳು, ರಸ್ತೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಹೆಲ್ತ್ ಹಾಳಾಗಬೇಕು ಅಥವಾ ಯಾರಾದ್ರೂ ಕೈಕಾಲು ಮುರ್ಕೊಂಡು ಅವರ ಸೊಂಟ ನೋವು ಮಾಡ್ಕೊಂಡೇ ಹೋಗ್ಬೇಕಾದ ಪರಿಸ್ಥಿತಿ ಇದೆ. ಜೊತೆಗೆ ಸರಿಯಾದ ಸಮಯಕ್ಕೆ ಎಲ್ಲಾದ್ರೂ ಹೋಗಿ ನಾವು ರೀಚ್ ಆಗ್ತೀವಿ, ಯಾವ ಭರವಸೆ ಇಲ್ಲ. ಆದ್ರೆ ನಮ್ಮ ಸಚಿವರು ಮಾತ್ರ ಯಾವ ರೀತಿಯಾಗಿ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರೆ ಯಾರದ್ದೋ ಮೇಲೆ ಗೂಬೆ ಕೂರಿಸುವಂತಹ ಪ್ರಯತ್ನ ಹೇಳಿದ್ದಾರೆ. ಬಿಜೆಪಿ ಅವರಿದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಈಗ ನಾವಿದ್ದಾಗ 13-18ನಲ್ಲಿ ಪಿಡಬ್ಲ್ಯೂ ಮಿಸ್ಟೇಕ್ ನಾನೇ ಸುಮಾರು 500, 600, 700, 800 ಕಿಲೋಮೀಟರ್ ಡೆವಲಪ್ ಮಾಡಿದ್ದೆ ಇದರಲ್ಲಿ. ಸೊ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ. ಗುಂಡಿ ಮುಚ್ಚಿದ್ದು ಪಾರ್ಟ್ ಹೋಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಬೇಕು. ಆ ಕಾರಣಕ್ಕೆ ಇಂಡಸ್ಟ್ರೀಸನ್ನು ಹೋಗ್ತಾರೆ. ಬಟ್ ನಾವು ಸರಿಯಾದ ರಸ್ತೆ ಸಂಪರ್ಕ ಜಾಲವನ್ನು ವಿಸ್ತರಣೆ ಮಾಡಬೇಕು. ಕರೆಕ್ಟಾಗಿ ಇಲ್ಲ ವ್ಯವಸ್ಥೆ ಹಾಳಾಗಕ್ಕೆ ಬಿಡಲ್ಲ. ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ಬಿಜೆಪಿ